ಈ ಒಂದು ವಾಸಕಿ ನಾಗಾಲಯ ಅಶ್ವತ್ಥ ನಾರಾಯಣ ಕಟ್ಟೆ, ಇದು ಹಳ್ಳಿಕಟ್ಟೆ ಅಂತಾನೆ ಮೊದಲಿಂದನೂ ಪ್ರಸಿದ್ಧಿಯಾಗಿದ್ದು. ಈ ಒಂದು ಸ್ಥಾನ ಇದೆ ಅಂದ್ರೆ ತುಂಬಾ ಈಗ ನಾವು ಮಾಡಿದ್ದಲ್ಲ, ಪುರಾತನ ರಾಜರ ಕಾಲದಿಂದನೂ ಅದಕ್ಕೊಂದು ಇತಿಹಾಸ ಇದೆ. ಯಾಕಂದ್ರೆ ಅವರೇ ಆವಾಗಿನ ಕಾಲದಲ್ಲಿ ಇದನ್ನಾಗಿ ನಾಗದೇವರು ಮತ್ತು ಹಳ್ಳಿಕಟ್ಟೆಯನ್ನು ಇದು ಮಾಡಿ ಅವಾಗ ಕಟ್ಟೆಯನ್ನು ರೆಡಿ ಮಾಡಿದ್ರು. ಆಮೇಲೆ ಇಲ್ಲಿನ ಸ್ಥಳೀಯರು ಹಿರಿಯರು, ತುಂಬಾ ಹಿರಿಯರೆಲ್ಲ ಅವಾಗಿನ 300-400 ವರ್ಷಗಳಿಂದನೂ ಇಲ್ಲಿನ ಸ್ಥಳೀಯ ಹಿರಿಯರೆಲ್ಲ ಸೇರ್ಕೊಂಡು ಅದಕ್ಕೊಂದು ಕಾರ್ತಿಕ ಅನ್ನೋದೊಂದು ಮಾಡಿಕೊಂಡು ಸಂಪ್ರದಾಯದಂತಾನೆ ಅದನ್ನು ನಡೆಸ್ಕೊಂಡು ಬಂದಿದ್ರು. ಯಾಕಂದ್ರೆ ಇದನ್ನ ನಾವು ಈಗ ಮಾಡಿದ್ದಲ್ಲ, ಅದು ತುಂಬಾ ಹಳೇದನ್ನು ಹಿರಿಯರಲ್ಲಿ ಇಲ್ಲಿ ಸ್ಥಳೀಯರು ತುಂಬಾ ಇದರಿಂದ ಅದ್ದೂರಿಯಾಗಿ ಮಾಡ್ಕೊಂತ ಬಂದಿದ್ರಿಂದ ಅದು ಇವತ್ತಿಗೂ ಪರಂಪರೆಯಾಗಿ ಉಳಿದಿದೆ. ಹಾಗೆ ಅದರ ನಂತರ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಇಲ್ಲಿ ಎಲ್ಲರ ನಾಗರಿಕರು ಮತ್ತು ಭಕ್ತರು ಮತ್ತೆ ಸ್ಥಳೀಯ ಹಿರಿಯರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಅದರದಂತೆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ವಾಸುಕಿ ನಾಗಾಲಯ ಅಂತ ಹೇಳಿ ಒಂದು ಮಾಡಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಇಲ್ಲಿನ ಎಲ್ಲಾ ನಾಗರಿಕರು ಮತ್ತು ಎಲ್ಲ ಸಾಗರದ ಭಕ್ತರು ಎಲ್ಲ ಸೇರಿ ಈ ಸಹಾಯ ಮಾಡಿದ್ದಾರೆ. ಆ ಒಂದು ಸಹಾಯದಿಂದ ಇವತ್ತೊಂದು ಆ ಭಗವಂತನ ದಯದಿಂದ, ಕೃಪೆಯಿಂದ, ಆಶೀರ್ವಾದದಿಂದ ಇವತ್ತು ಅದ್ದೂರಿಯಾಗಿ ದೇವಸ್ಥಾನ ಆಗಿದೆ. ಅದ್ದೂರಿ ಕಾರ್ಯಕ್ರಮಗಳು ನಡೀತವೆ. ಅದ್ದೂರಿ ಈಗ ಅಂತಲ್ಲ, ಮೊದಲಿಂದನೂ ತುಂಬಾ ಹಳೆಯಿಂದನೂ ಅದ್ದೂರಿಯಾಗೆ ನಡ್ಕೊಂಡು ಬರ್ತಿದ್ದೆ. ಆವಾಗಿನ ಒಂದು ಸಂಪ್ರದಾಯಕ್ಕೆ ಆವಾಗಿನ ಕಾಲ ಘಟ್ಟ ತಕ್ಕಂತಾನೆ ಅಭಿವೃದ್ಧಿ ಸಂಭ್ರಮದಿಂದ ನಡೀತಾ ಇತ್ತು ಕಾರ್ತಿಕ ಅಂದ್ರೆ. ಯಾಕಂದ್ರೆ ಹಾಗಾಗಿ ಇಲ್ಲಿ ಇಡೀ ಸಾಗರದಲ್ಲಿ ಹಳ್ಳಿಕಟ್ಟೆ ಕಾರ್ತಿಕ ಅಂದ್ರೆ ಒಂದು ಭಾರಿ ಹೆಸರಿದೆ. ಅದನ್ನೇ ಇವತ್ತು ಉಳಿಸ್ಕೊಂಡು ಇಲ್ಲಿ ಏನು ಕಾರ್ತಿಕ ಇದ್ರು ಪ್ರತಿ ಭಕ್ತರು ಬರ್ತಾರೆ. ಯಾಕಂದ್ರೆ ಆ ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಹಿರಿಯರೆಲ್ಲ ಸೇರಿ. ಹಾಗಾಗಿ ಒಂದು ಕಾರ್ಯಕ್ರಮ ನಿನ್ನೆ ವಾರ್ಷಿಕೋತ್ಸವ ಮತ್ತು ದೀಪೋತ್ಸವ ಎರಡೂ ಕಾರ್ಯಕ್ರಮವನ್ನು ಮೂರನೇ ವರ್ಷದ ಇದು ಜೀರ್ಣೋದ್ಧಾರ ಆಗಿ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮ. ಚಂಪಾಷಷ್ಠಿ ಅಂದ್ರೆ ಇದಕ್ಕೆ ಅದು ಒಂದು ಮಹತ್ವ ಇದೆ ಇಲ್ಲಿ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಇವೆಲ್ಲರೂ ಯಶಸ್ವಿಯಾಗಿ ಎಲ್ಲ ಸಹಕಾರದಿಂದ, ಎಲ್ಲ ದಾನಿಗಳಿಂದ ಮತ್ತೆ ಇಲ್ಲಿ ಕಮಿಟಿ ಸದಸ್ಯರು, ಸ್ಥಳೀಯ ಯುವಕರು, ಮಹಿಳೆಯರು ಎಲ್ಲರೂ ಸೇರಿ ಮಾಡಿರೋದ್ರಿಂದ ಅದು ಯಶಸ್ವಿ ಆಗ್ತಾ ಇದೆ. ಹೀಗೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇನ್ನೂ ಸೇವೆ ಮಾಡುವಂತ ಅನುಗ್ರಹ ಭಗವಂತ ನೀಡಲಿ. ಮತ್ತೆ ಎಲ್ಲಾ ದಾನಿಗಳು ಇವತ್ತು ಸ್ಮರಿಸಲೇಬೇಕು. ಇವತ್ತೊಂದು ಇಷ್ಟು ದೊಡ್ಡ ಒಂದು ದೇವಸ್ಥಾನ ಮಾಡಿದೀವಿ ಅಂದ್ರೆ ಎಲ್ಲರ ದಾನಿಗಳ ಸಹಕಾರದಿಂದನೇ ವಿನಃ ಮತ್ತೆ ಯಾವ್ದಿಲ್ಲ. ಆ ದಾನಿಗಳ ಭಕ್ತರು ಎಲ್ಲ ಸಹಕಾರದಿಂದ ದೇವಸ್ಥಾನ ಜೀರ್ಣೋದ್ಧಾರ ಇವತ್ತು 3ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಹಾಗಾಗಿ ಎಲ್ಲರಿಗೂ ದಾನಿಗಳು, ಎಲ್ಲ ಭಕ್ತರಿಗೂ, ಎಲ್ಲ ನಮ್ಮ ಇಲ್ಲಿಕ್ಕೆ ಸ್ಥಳೀಯ ನಾಗರಿಕರು, ಹಿರಿಯರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಭಗವಂತ ಕೃಪೆ ಕೊಡ್ಲಿ, ತೋರಿಸ್ಲಿ, ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಅನುಗ್ರಹ ಭಗವಂತ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತಾಡ್ತೇನೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ದೇವಾಲಯದ ಆವರಣದಲ್ಲಿ ಆಗಮಿಸಲು ಕೇಳ್ಕೊಳ್ತಿದ್ದಾರೆ. ಮತ್ತೆ ಎಲ್ಲ ಪದಾಧಿಕಾರಿಗಳು ದೇವಾಲಯದ ಮುಂಭಾಗದಲ್ಲಿ ಆವರಣದ ಮುಂಭಾಗದಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಈ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ಸಾನ್ನಿಧಾನದಲ್ಲಿ ಸರ್ಪಶಾಂತಿ ಮತ್ತು ಆಶೇಷ ಬಲಿ, ಸರ್ಪ ಸಂಸ್ಕಾರ ಹೋಮಾದಿಗಳು ನೆರವೇರುವಂತದ್ದು. ಮತ್ತೆ ಸ್ವಾಮಿಯಲ್ಲಿ ವಿಶೇಷವಾಗಿ ಯಾರು ತಮ್ಮ ಸಂಕಷ್ಟವನ್ನ ಪ್ರಾರ್ಥನೆ ಮಾಡ್ತಾರೋ ಆದಷ್ಟು ಶೀಘ್ರದಲ್ಲಿ ಆ ಪ್ರಾರ್ಥನೆಗಳು ನೆರವೇರುವಂತದ್ದು. ಮತ್ತು ಭಗವಂತನಲ್ಲಿ ವಿಶೇಷವಾಗಿ ಪ್ರಸಾದ ಅಂದ್ರೆ ಭಗವಂತನ ಹತ್ರ ಬಂದು ಕಷ್ಟ ಅಂತ ಹೇಳಿ ಏನಾದ್ರೂ ಒಂದು ಸಿಂಗಾರವನ್ನು ಏರ್ಸಿ ಪ್ರಸಾದ ಕೇಳಿದ್ರೆ ಅತಿ ಶೀಘ್ರದಲ್ಲಿ ಭಗವಂತ ವರವನ್ನ ಕೊಡ್ತಾನೆ. ಆ ನಂತರದಲ್ಲಿ ಕವಡೆ ಪ್ರಶ್ನೆ ಅನ್ನುವಂಥದ್ದಿದೆ. ಕವಡೆ ಪ್ರಶ್ನೆ ಅಂತಂದ್ರೆ ಮಧ್ಯಾಹ್ನ ಸಂಜೆ ಕಾಲ 5 ಗಂಟೆಯಿಂದ 7:15 ತನಕ ಕವಡೆ ಪ್ರಶ್ನೆ ಇರುತ್ತೆ. 7:40ರಿಂದ 8:15 ತನಕ ಮಹಾಪೂಜೆ ಆಗುವಂಥದ್ದು. ಬೆಳಗಿನ ಕಾಲದಲ್ಲಿ 8 ಗಂಟೆಯಿಂದ 9:15 ತನಕ ಭಗವಂತನಿಗೆ ವಿಶೇಷವಾದಂತ ಪಂಚಾಮೃತ ಅಭಿಷೇಕ, ಪುಷ್ಪಾಲಂಕಾರ ಸೇವಾದಿಗಳು ಮತ್ತು ವಿಶೇಷವಾಗಿ ಪ್ರತಿ ಸೃಷ್ಟಿಗೂ ಭಗವಂತನಿಗೆ ಗಂಧಾಲಂಕಾರ ಮತ್ತೆ ಪುಷ್ಪಾಲಂಕಾರ ಮತ್ತೆ ಆನಂತರದಲ್ಲಿ
ವಿಶೇಷವಾದಂತಹ ಪೂಜಾದಿಗಳು ಸಹ ನೆರವೇರುವಂತದ್ದು. ಆ ನಂತರದಲ್ಲಿ ವಿಶೇಷವಾಗಿ ಕವಡೆ ಪ್ರಶ್ನೆಯಲ್ಲಿ ಆ ಭಕ್ತರ ಸಮಸ್ಯೆಗಳು ಏನು ಗೋಚರವಾಗುತ್ತೋ ಅಥವಾ ಹಿಂದಿಂದು ಅಥವಾ ಈ ಜನ್ಮದಲ್ಲಿ ಮಾಡಿದಂತ ದೋಷಗಳಿದ್ರು ಅದು ಗೋಚರವೇನು ಭಗವಂತ ಸೂಚನೆ ಕೊಡ್ತಾನೋ ಅದೇ ಪ್ರಕಾರದಲ್ಲಿ ಅವರ ಸಂಕಷ್ಟವನ್ನ ನಾವು ಪರಿಹಾರ ಮಾಡಿಕೊಡುವಂತದ್ದು. ವಿಶೇಷವಾಗಿ ನಾಗದೋಷ ಇದ್ರೆ ನಾಗನಿಗೆ ಸಂಬಂಧಪಟ್ಟಂತ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಆದಿಗಳನ್ನು ಮಾಡಿಕೊಡುವಂತದ್ದು. ವಿಶೇಷವಾಗಿ ಇನ್ನು ನವಗ್ರಹ ದೋಷಗಳಿದ್ರೆ ನವಗ್ರಹ ಶಾಂತಿಯನ್ನು ಮಾಡಿಕೊಡುವಂತದ್ದು. ವಿಶೇಷವಾಗಿ ಮೃತ್ಯು ದೋಷಗಳಿದ್ರೆ ಮೃತ್ಯುಂಜಯ ಶಾಂತಿ ಮಾಡಿಕೊಡುವಂತದ್ದು. ವಿಶೇಷವಾದಂತಹ ಹೋಮ ಹವನಾದಿಗಳು ಭಗವಂತನ ಸಾನ್ನಿಧಾನದಲ್ಲಿ ನಿರಂತರವಾಗಿ ನೆರವೇರ್ತಾ ಬಂದಿರುವಂತದ್ದು. ಮತ್ತೆ ವಿವಾಹ ಆಗೋದಿಲ್ಲ ಅಂತಂದ್ರೆ ಇದನ್ನ ಸ್ವತಃವಾಗಿ ನಾನು ಕಂಡಿರುವಂತದ್ದು. ಮದುವೆ ಆಗಿಲ್ಲ ಅಂತೇಳಿ ಸ್ವರ್ಗದವರು ಬಂದಿದ್ರು ಒಂದ್ಸಲಿ, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರು. ಆ ನಂತರದಲ್ಲಿ ಆ ಮದುವೆ ದೋಷಕ್ಕೋಸ್ಕರ ಸ್ವಯಂವರ ಪಾರ್ವತಿ ಜಪವನ್ನು ಮಾಡಿಸ್ಕೊಂಡು ಹೋದಾಗ ಶೀಘ್ರದಲ್ಲಿ ಅವ್ರಿಗೆ ಕಲ್ಯಾಣ ಆಗಿತ್ತು. ಇದೇ ರೀತಿಯಲ್ಲಿ ಭಗವಂತನಲ್ಲಿ ಯಾರು ಬಂದು ಪ್ರಾರ್ಥನೆಯನ್ನ ಮಾಡ್ತಾರೋ ಅತಿ ಶೀಘ್ರದಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸ್ತಾನೆ. ಹಾಗೆ ಏನೇ ಒಂದು ಕಷ್ಟ ಅಂತ ಹೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರೆ ಅತಿ ಶೀಘ್ರದಲ್ಲಿ ವರವನ್ನು ಕೊಡ್ತಾನೆ ಅಂತ ಹೇಳಿ ನಾವು ಹೇಳುವಂತದ್ದು. ವಿಶೇಷವಾಗಿ ಭಗವಂತನಲ್ಲಿ ಏನೇ ಕಷ್ಟ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಆ ವರವನ್ನ ಕೊಟ್ಟು ನಡೆಸ್ತಾನೆ. ಮತ್ತೆ ಏನೇ ಒಂದು ಸಮಸ್ಯೆಗಳಿದ್ರು ಅತಿ ಶೀಘ್ರದಲ್ಲಿ ಇಲ್ಲಿ ಬಗೆಹರಿಯುತ್ತೆ. ವಿಶೇಷ ಅಂತಂದ್ರೆ ವಾಸುಕಿ ನಾಗಾಲಯ ಮತ್ತು ಅಶ್ವಥ್ ನಾರಾಯಣ ಅಂದ್ರೆ ಭಗವಂತನ ಸಾನ್ನಿಧಾನ ಇರುವಂತದ್ದು. ಅಶ್ವಥ್ ಮರದಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅತಿ ಶೀಘ್ರದಲ್ಲಿ ಅದು ಫಲ ಸಿಗತ್ತೆ ಅಂತ ಹೇಳುವಂತದ್ದು. ನಾವು ಅರ್ಚಕರಾಗಿ 1.5 ವರ್ಷಗಳ ಕಾಲ ಈ ಭಗವಂತನ ಸಾನ್ನಿಧಾನದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದಂತ ವಿಚಾರ. ಆ ನಂತರದಲ್ಲಿ ನಾವು ಇದನ್ನ ಕಣ್ಣಾರೆ ಕಂಡಂತದ್ದು. ಎಷ್ಟೋ ಭಕ್ತರಿಗೂ ಒಳ್ಳೇದಾಗಿದೆ ಈ ಸಾನ್ನಿಧಾನದಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೇದಾಗ್ಬೇಕು ಅನ್ನುವಂಥದ್ದು ನನ್ನ ಒಂದು ಹಾರೈಕೆ. ಮತ್ತೆ ಕಷ್ಟದಲ್ಲಿರುವಂತವರು ಭಗವಂತ ಕರ್ಸ್ಕೋತಾನೆ ಅತಿ ಶೀಘ್ರದಲ್ಲಿ. ಎಂತ ಕಷ್ಟದಲ್ಲಿದ್ರು ಬಂದು ಆ ಸಂಕಷ್ಟವಾಗಿ ಇಲ್ಲಿ ಬಂದಾಗ ಅವರ ಸಂಕಷ್ಟ ಪರಿಹಾರ ಆಗುತ್ತೆ. ನನ್ನ ಹತ್ರ ವಿಶೇಷವಾಗಿ ಬಂದು ಭಟ್ರೆ ನಮಗೆ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ. ಸಂತಾನ ಭಾಗ್ಯ ಇಲ್ಲ ಅಂತ ಹೇಳಿದಾಗ ಕವಡೆಯಲ್ಲಿ ಅದನ್ನ ಪರಿಶೀಲನೆ ಮಾಡಿ ಹೇಳಿದಾಗ ಆ ದೋಷವನ್ನು ಪರಿಹಾರ ಮಾಡಿದಾಗ ಅತಿ ಶೀಘ್ರದಲ್ಲಿ ಸಂತಾನ ಭಾಗ್ಯ ಆಗತ್ತೆ. ಮತ್ತೆ ಅತಿ ಶೀಘ್ರದಲ್ಲಿ ಮದುವೆ ವಿಚಾರವಾಗಿ ಕಲ್ಯಾಣ ವಿಚಾರವಾಗಿ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಕಲ್ಯಾಣ ನೆರವೇರುತ್ತೆ. ಇದೇ ರೀತಿಯಲ್ಲಿ ವಿಶೇಷ ಪೂಜಾದಿಗಳು ಸಹ ಕಮಿಟಿಯವರು ನಾವೆಲ್ಲ ಸೇರ್ಕೊಂಡು ಪ್ರತಿ ವರ್ಷನೂ ಸಹ ವಾರ್ಷಿಕ ವರ್ಧಂತಿ ಅನ್ನುವಂಥದ್ದನ್ನ ಅಂದ್ರೆ ಕಾರ್ತಿಕ ದೀಪೋತ್ಸವ ಅನ್ನುವಂಥದ್ದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಒಂದಲ್ಲ ಒಂದು ರೀತಿ ಹೋಮ ಹವನಾದಿಗಳು ನಿರಂತರವಾಗಿ ನೆರವೇರುತ್ತೆ. ಇನ್ನೂ ಹೆಚ್ಚಿನ ನೆರವೇರಲಿ ಅಂತ ಹೇಳಿ ನಾನು ಭಗವಂತನ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ.